Watch India's largest kids library only on Jio Hotstar. Download the app now. ಸ್ನೇಹಿತರೆ, ಇವತ್ತು ನಾನು ಪತ್ಲು ಹೊಸದಾಗಿ ಆಡ್ ಏಜೆನ್ಸಿನ ಸ್ಟಾರ್ಟ್ ಮಾಡಿದೀವಿ. ಈಗ ನಮ್ಮ ಚಿಂಗಂ ಸರ್ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ಅವರು ತಮ್ಮ ಅಮೃತ ಹಸ್ತದಿಂದ ನಮ್ಮ ಆಫೀಸ್ ನ ಉದ್ಘಾಟನೆ ಮಾಡ್ಬೇಕು ಅಂತ. ಬನ್ನಿ ಬನ್ನಿ ಚಿಂಗಂ ಸರ್. ಅಯ್ಯಮ್ಮ, ಏನಾದ್ರೂ ಪರವಾಗಿಲ್ಲ, ನೋ ಮೀನ್ಸ್ ನೋ. ಚಿಂಗಂ ಸರ್, ಒಂದೇ ಒಂದು ಮುಹೂರ್ತ ಶಾಟ್ ತೆಗಿರಿ ಸರ್, ಪ್ಲೀಸ್ ಸರ್. ಚಿಂಗಂ ಸರ್, ನಾನು ನಿಮ್ಗೆ ಮುಹೂರ್ತ ಸೀನ್ ಹೇಳ್ತೀನಿ ಸರ್. ನೀವೊಬ್ರು ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಸರ್. ನೀವು ಒಂದೇ ಜಾಗದಲ್ಲಿ ಕರೆಕ್ಟ್ ಆಗಿ ನಿಂತಿರ್ತೀರಾ. ಆ ಕಡೆಯಿಂದ ಒಬ್ಬ ಗೂಂಡ ಓಡೋಗ್ತಿರ್ತಾನೆ ಸರ್. ನೀವು ಹಗ್ಗನ ತಿರುಗಿಸಿ ಹೆಂಗೆ ಸಿಗ್ತೀರ ಗೊತ್ತಾ ಸರ್? ಆ ಹಗ್ಗ ಸೀದಾ ಹೋಗಿ ಆ ಗೂಂಡನ್ ಕತ್ತಿಗೆ ಹಿಂಗೆ ಸಿಕ್ಕಾಕೊಂಡ್ಬಿಡುತ್ತೆ ಸರ್. ಹಗ್ಗದಿಂದ ಅವನಿಗೆ ಜೋರಾಗಿ ಕಟ್ಟಿ ನಿಮ್ ಕಡೆ ಪಕಕ್ ಅಂತ ಎಳ್ಕೊಂಡ್ಬಿಡ್ತೀರಾ ಸರ್. ಆಮೇಲೆ ನೀವು ಖಡಕ್ ಆಗಿ ಹೇಳ್ತೀರಾ ಸರ್, ಈ ಊರಿನ ಸುರಕ್ಷತೆ ಮಾಡೋ ಕೆಲಸ ಪೊಲೀಸರದ್ದು ಮಾತ್ರ ಅಲ್ಲ, ನಿಮ್ದು ಕೂಡ ಅಂತೀರಾ ಸರ್. ಪೊಲೀಸ್ನವ್ರಿಗೆ ಸಲ್ಯೂಟ್ ಮಾಡಿ ನಿಮ್ಮ ನಗರವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಓಕೆ ಸರ್, ಇಷ್ಟೇ ಸರ್ ಸೀನು. ಅಯ್ಯಮ್ಮ, ಇಂಥ ಮುಹೂರ್ತ ಮಾಡೋದ್ರಿಂದ ನನಗೆ ಯಾವ ತೊಂದರೆನೂ ಆಗೋದಿಲ್ಲ. ಐ ಆಮ್ ರೆಡಿ. ಹಿಂಗೆ ಆಕ್ಷನ್. ಓಯ್ ಓಯ್ ಗುಡೋ. ಅಯ್ಯಮ್ಮ, ಮೋಟು ಬದ್ಲು, ನಾನು ನಿಮ್ಮನ್ನ ಬಿಡೋದಿಲ್ಲ. ನಮಸ್ಕಾರ ಎಲ್ಲರಿಗೂ. ನಾನು ಬೇವಿನ ಟೂತ್ ಪೇಸ್ಟ್ ಕಂಪನಿ ಮಾಲೀಕ. ನಾನು ದೊಡ್ಡ ದೊಡ್ಡ ಆಡ್ ಏಜೆನ್ಸಿಗಳ ಹತ್ರ ಆಡ್ ಮಾಡಿದ್ದೆ, ಬಟ್ ಏನು ಪ್ರಯೋಜನ ಆಗಲಿಲ್ಲ. ಅದಕ್ಕೆ ಈಗ ನಿಮ್ಮ ಹತ್ರ ಆಡ್ ಮಾಡಿಸೋಣ ಅಂತ ಅನ್ಕೊಂಡು ಬಂದಿದ್ದೀನಿ. ಸರ್, ನಾವು ನಿಮ್ಮ ಕಂಪ್ನಿಗೋಸ್ಕರ ಆಡ್ನ ಬೇಗ ಮಾಡ್ತೀವಿ ಸರ್. ದ್ಯಾಟ್ಸ್ ದ ಸ್ಪಿರಿಟ್. ಆದರೆ ನೋಡಿ, ನನ್ನ ಹತ್ರ ಟೈಮ್ ತುಂಬ ಕಡಿಮೆ ಇದೆ. ನೀವಿವತ್ತು ಸಾಯಂಕಾಲನೇ ಆ್ಯಡ್ ಮಾಡಿಕೊಟ್ರೆ ನಾನಿವತ್ತು ರಾತ್ರಿನೇ ಅದನ್ನು ಆನ್ ಏರ್ ಮಾಡಿಸ್ಬಿಡ್ತೀನಿ. ಡೋಂಟ್ ವರಿ ಸರ್, ಇವತ್ತು ಎಷ್ಟೊತ್ತೇ ಆದರೂ ನಿಮ್ಮ ಆ್ಯಡ್ನ ಶೂಟ್ ಮಾಡಿ ನಾವು ನಿಮ್ಮ ಕೈಲಿ ಕೊಟ್ಬಿಡ್ತೀವಿ ಸರ್. ಓಕೆ, ಹಾಗಿದ್ರೆ ಇದು ತಗೊಳ್ಳಿ ನಿಮ್ಮ ಅಡ್ವಾನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ಆಡ್ಗೆ ಹೆಂಗೆ ಐಡಿಯಾ ಮಾಡಬೇಕು ಅಂದರೆ, ಅದೇನಾದರೂ ಟಿ ವಿಲಿ ಬಂದರೆ ಜನಗಳಂಗೆ ಕಳೆದೋಗ್ಬಿಡ್ಬೇಕು. ಹಂಗಾರೆ ಬನ್ನಿ, ನಾವೆಲ್ಲರೂ ಸೇರ್ಕೊಂಬಿಟ್ಟು ಒಂದು ಹೊಸ ಐಡಿಯಾ ಮಾಡ್ಬಿಡೋಣ. ಅಯ್ಯೋ ಪತ್ಲು, ನಾವು ಈ 3 ಗಂಟೆ ಬರೀ ಇವತ್ತಲ್ಲೇ ಕಳೆದ್ಬಿಟ್ವಲ್ಲೋ. ಸಂಜೆ ಒಳಗೆ ನಾವು ಆ್ಯಡ್ ಶೂಟ್ ಮಾಡಿ ಕೊಡ್ಲೇಬೇಕು. ಏನಾದರೂ ಯೋಚಿಸೋ ಐಡಿಯಾ. ಮೊಟೋ, ನೀನು ಆ ಕಡೆಯಿಂದ ಜಾಗಿಂಗ್ ಮಾಡ್ಕೊಂಡು ಈ ಕಡೆಗೆ ಬರ್ತೀಯಾ. ಆಮೇಲೆ ನೀ ಬಾಯಿ ಓಪನ್ ಮಾಡ್ಬಿಟ್ಟು ಹಲ್ಲನ್ನ ಕಿಸಿತೀಯ. ನಿನ್ನ ಹಲ್ಲು ಡೈಮಂಡ್ ಥರ ಪಳಪಳ ಅಂತ ಹೊಳಿತಾ ಇರುತ್ತೆ ಕಣ. ನಮ್ಮ ಟ್ಯಾಗ್ಲೈನ್ ಹೆಂಗಿರುತ್ತೆ ಗೊತ್ತೇನ ಮೊಟೋ? ಬೇವು ಉಪಯೋಗಿಸಿದ್ರೆ ಹಲ್ಲು ಹುಳುಕಾಗೋದಿಲ್ಲ. ಹಾಗೇನೆ ನಮ್ಮ ಟೂತ್ ಪೇಸ್ಟ್ನ ಉಪಯೋಗಿಸಿದ್ರೆ ಹಲ್ಲುಗಳು ಹೊಳಿತಾನೆ ಇರುತ್ತೆ, ಎಷ್ಟೇ ವಯಸ್ಸಾದ್ರೂ ಉದುರೋದೇ ಇಲ್ಲ ಅಂತ. ಆಮೇಲೆ ನೀನು ಕತ್ಲೆ ಕೋಣಲ್ಲಿ ನಿಂತ್ಕೊಂಡು ನಿನ್ನ ಬಾಯಿ ಓಪನ್ ಮಾಡಿದ್ರೆ ಆ ಕತ್ಲೆಯಲ್ಲಿ ನಿನ್ನ ಹಲ್ಲುಗಳು ಒಳ್ಳೆ ಡೈಮಂಡ್ ತರ ಹೊಳಿತಾನೆ ಇರುತ್ತೆ ಕಣೋ. ಹೆಂಗೆ ಐಡಿಯಾ ಮೊಟೋ? ಹೋಗಿ ಹಾಕೊಂಡ್ರು ನನ್ನ ಪೇಷಂಟ್ಗಳ ಮೇಲೆ. ಎಂತ ಐಡಿಯಾ ಯೋಚನೆ ಮಾಡಿದೆ ಪತ್ಲು ನೀನು. ಹಂಗಾರೆ ಬೇಗ ಬೇಗ ರೆಡಿ ಆಗಿ ಎಲ್ಲರೂ ನಿಮ್ಮ ಪೊಸಿಷನ್ ಅಲ್ಲಿ ನಿಂತ್ಕೊಂಡ್ಬಿಡಿ. ಅಯ್ಯೋ, ಮೋಟು ಬದ್ಲು ಆಡ್ ಏಜೆನ್ಸಿ ಶುರು ಮಾಡ್ಬಿಟ್ರೆ ಅವರಿಬ್ಬರನ್ನು ಹಿಡಿಯಕ್ಕಾಗಲ್ಲ ಕಣ್ರು. ಅವ್ರು ಆಕಾಶದಲ್ಲಿ ತೇಲಾಡ್ತಾ ಇದ್ದಾರೆ. ಮೋಟು ಬದ್ಲು ಆಕಾಶದಲ್ಲಿ ಹಾರಕ್ಕೂ ಮುಂಚೆನೆ ಅವ್ರ ರೆಕ್ಕೆನ ಕತ್ತರಿಸಾಕ್ಬಿಡ್ಬೇಕು ಕಣ್ರು. ಮೋಟು, ನೀ ಆ ಕಡೆ ನಿಂತ್ಕೊಂಡು ನಿನ್ ಪೊಸಿಷನ್ ಕೊಡ. ಡನ್. ಲೈಟ್ಸ್, ಕ್ಯಾಮ್ರಾ, ಆಕ್ಷನ್. ಬೇವಿನ ಕಡ್ಡಿ ಯೂಸ್ ಮಾಡೋದ್ರಿಂದ ಹಲ್ಲು ಹುಳುಕಾಗೋದಿಲ್ಲ. ಅದೇ ರೀತಿ ಅದರಿಂದ ಪೇಸ್ಟ್ ಮಾಡಿದ್ರೆ ಹಲ್ಲು ಯಾವಾಗಲೂ ಪಳಪಳ ಅಂತ ಹೊಳಿತಾ ಇರುತ್ತೆ. ಕಟ್. ಪತ್ಲು, ಇದು ಪೇಸ್ಟ್ ಅಲ್ಲ ಕಣೋ, ಬೇವಿಂದು ಅಳ್ಸೋಗಿರೋ ಚಾಕ್ಲೇಟು. ಕೊಡೋ, ನನಗೆ ಕೊಡೋ. ನನಗೆ ಬೇವಿನ ಟೂತ್ ಪೇಸ್ಟ್ ಮಾಡೋದ್ರಲ್ಲಿ 20 ವರ್ಷದ ಅನುಭವ ಇದೆ ಗೊತ್ತೇನಪ್ಪ. ಮೌನಿ, ಇದು ನಿಜವಾಗ್ಲೂ ಎಕ್ಸ್ಪೈರಿ ಆಗಿರೋ ಬೇವಿನ ಚಾಕ್ಲೇಟು.
ಹಲೋ ನೋಡಿ ಮೋಟು ಪತ್ಲು ನಂದು ಆ್ಯಡ್ ರೆಡಿ ಆಯ್ತಾ ಏನೋ? ಡೋಂಟ್ ವರಿ ಸರ್, ನಮ್ಮ ಆ್ಯಡ್ನ ಪೂರ್ತಿ ಮುಗಿಸಿ ಟೆಲಿಕಾಸ್ಟ್ ಮಾಡಿಸ್ಬಿಡ್ತೀವಿ. ಯಾಡೇನಾದ್ರು ಏರ್ಗೆ ಹೋದ್ರೆ ಟೂತ್ ಪೇಸ್ಟ್ ಕಂಪನಿ ಮಾಲೀಕ ಮೋಟು ಪತ್ಲನ ಟಿಕೆಟ್ ಇಲ್ಲದೆ ಏರಿಗೆ ಕಳಿಸ್ಬಿಡ್ತಾರೆ. ಬಾಸ್, ಇನ್ನೇನು ಯಾವುದೇ ಕ್ಷಣದಲ್ಲಿ ನಮ್ಮ ಆಡ್ ಟೆಲಿಕಾಸ್ಟ್ ಆಗ್ತಾ ಇರ್ಬೋದು. ಓ ನಡಿ ನಡಿ, ಹಾಗಿದ್ರೆ ನೋಡೋಣ. ಬೇವಿನ ಕಡ್ಡಿ ಯೂಸ್ ಮಾಡಿದ್ರೆ ಹಲ್ಲು ಕೊಳ್ತೋಗಲ್ಲ. ಅದೇ ಬೇವಿನ ಸೊಪ್ಪು ಪೇಸ್ಟ್ನ ಯೂಸ್ ಮಾಡಿದ್ರೆ ಹಲ್ಲು ಯಾವಾಗಲೂ ಪಳ ಪಳ ಅಂತ ಹೊಳಿತಾನೆ ಇರುತ್ತೆ. ಯೋಚನೆ ಮಾಡಿ. ಬಾಕಿ ಯಾರಲ್ಲಿ? ಅಷ್ಟೇ ಆಡ್ ಇರೋದು. ಅಯ್ಯೋ, ಇದ್ರಲ್ಲಿ ಟೂತ್ ಪೇಸ್ಟ್ ಎಲ್ಲೂ ತೋರಿಸೇ ಇಲ್ಲ. ನಾನು ಮೋಟು ಪತ್ಲುನ ಸುಮ್ಮನೆ ಬಿಡೋದಿಲ್ಲ. ಎಂತವ್ರು ಸಿಕ್ಬಿಟ್ರು ನನಗೆ. ಏನಣ್ಣ ರೋಷನ್ ಸಿಂಗ್, ನಿನ್ ಟೂತ್ ಪೇಸ್ಟ್ ಯಾಡು ಒಳ್ಳೆ ಮಜಾ ಕೊಡ್ತಾ ಇದೆ. ಇಂಥ ಯಾಡು ನಾನು ಮುಂಚೆ ನೋಡೇ ಇರ್ಲಿಲ್ಲ. ರೋಷನ್ ಸೇಠ್, ನನಗನ್ಸುತ್ತೆ ಹೊಸ ಆಡ್ ನೋಡಿದ್ಮೇಲೆ ನಿಮ್ಮ ಹೆಸರು ರೋಷನ್ ಸಿಂಗ್ ಇಂದ ಬದಲಾಯಿಸಿ ಗೋಲ್ಮಾಲ್ ಸೇಠ್ ಅಂತ ಇಟ್ಕೋಬೇಕು ಅನ್ಸುತ್ತೆ. ರೋಷನ್ ಸಿಂಗ್, ನಿಮ್ಮ ಟೂತ್ ಪೇಸ್ಟ್ ಆಡು ಮೊದಲೇ ಕಾಣಿಸ್ತಿರ್ಲಿಲ್ಲ. ಇವಾಗ ಜನ ಹೆಂಗ್ ತಗೊಂತಾರೆ, ಹುಡುಕಿ ಹುಡುಕಿ ತಗೋತಾರ. ಬೇವಿನ ಪೇಸ್ಟ್ ಕೊಡಿ ಅಂತ. ಮೋಟು ಪತ್ಲು ನನ್ನ ಎಲ್ಲರ ಮುಂದೆ ಕಾಮಿಡಿ ಪೀಸ್ ಮಾಡಿಬಿಟ್ರು. ಅವ್ರಿಗಂತೂ ಬುದ್ಧಿ ಕಲಿಸ್ಲೇಬೇಕು. ದೊಡ್ಡ ದೊಡ್ಡ ಬೇವಿನ ಕಡ್ಡಿ ತಗೊಂಡು ಹೋಗಿ ಅದರಲ್ಲೇ ಹೊಡೆದು ಅವ್ರಿಗೆ ಬುದ್ಧಿ ಕಲಿಸಿ ಹೋಗಿ. ಓಕೆ ಬಾಸ್. ನೀವೇನಾ ಮೋಟು ಪತ್ಲು ಅಂದ್ರೆ? ನಾವೇ ಸರ್ ಮೋಟು ಪತ್ಲು. ನಮ್ಮನ್ನ ರೋಷನ್ ಶೇಟ್ ಕಳ್ಸಿರೋದು. ನೀವು ಯಾಡ್ ನೋಡಿದ್ರಾ? ಹ್ಞೂ ಸರ್, ನೋಡಿದ್ವಿ ಸರ್. ಆದರೆ ಒಂದು ಚೂರು ಎಡವಟ್ಟಾಗೋಗ್ಬಿಟ್ಟಿದೆ ಸರ್. ಆ ಎಡವಟ್ಟನ್ನ ಸರಿ ಮಾಡೋದಕ್ಕೆ ನಮ್ಮನ್ನ ಕಳ್ಸಿರೋದು. ರೋಷನ್ ಶೇಟ್ ಈ ಬೇವಿನ ಕಡ್ಡಿಗಳನ್ನ ನಿಮ್ಗೋಸ್ಕರನೇ ಕಳ್ಸಿರೋದು. ಮತ್ತೆ ಹೇಳಿದಾರೆ ಇದ್ರಲ್ಲೇ ನಿಮಗ್ ಚೆನ್ನಾಗಿ ಹೊಡೆದು ಬುದ್ಧಿ ಕಲಿಸ್ಬೇಕು ಅಂತ. ಮೋಟೋ ಓನರ್ ಕಡೆಯವ್ರ ಕಣ ಬಾರ. ನಿಂತ್ಕೊಳ್ಳಿ, ಎಲ್ಲಿ ಓಡೋಗ್ತಾ ಇದ್ದೀರಾ? ಓ, ನಿನ್ಗೆ ಹೇಳ್ಬಿಟ್ಟು ಓಡ್ಬೇಕೇನಪ್ಪ? ಹಿಡೀರಿ ಅವ್ರನ್ನ. ಹೆಂಗಾರ ಮಾಡಿ ತಪ್ಪಿಸ್ಕೊಂಡ್ಬಿಡ್ಬೇಕಣ. ಅರೆ, ಎಲ್ಲ ಓಡೋದ್ರು ಅವರು. ಹಿಡ್ಕೊಳ್ಳಿ. ನಿಂತ್ಕೊಳ್ಳಿ. ನೀವೇನಾದ್ರೂ ಮೋಟು ಪತ್ಲನ್ನ ಮುಟ್ಟಿದ್ರೆ ನಾನು ಕೆಟ್ಟ ಮನುಷ್ಯ ಆಗಬೇಕಾಗುತ್ತೆ. ಹುಷಾರ್. ಅಲ್ಲಿದ್ದಾರೆ ನೋಡಿ ಇಬ್ರು. ಹಿಡ್ಕೊಳ್ಳಿ ಅವ್ರನ್ನ. ಅಣ್ಣ, ಚೆನ್ನಾಗಿರೋದೊಂದು ಟೂತ್ ಪೇಸ್ಟ್ ಕೊಡಿ. ಒಂದು ಕೆಲಸ ಮಾಡಿ, ಇತ್ತೀಚೆಗೆ ಒಂದು ಎರಡು ಚರ್ಚೆಯಲ್ಲಿ ಇದೆಯಲ್ಲ, ಅದ್ರ ಹೆಸರೇನಿದೆ? ಬೇವಿನ ಅಂಶ ಇರೋ ಟೂತ್ ಪೇಸ್ಟ್, ಅದನ್ನೇ ಕೊಡಿ. ನಂಗೂ ಕೊಡಿ, ನಾನು ಇದ್ರಲ್ಲಿ ಏನಿದೆ ಅಂತ ನೋಡ್ತೀನಿ. ಅಣ್ಣ, ನನಗೂ ಒಂದು ಬೇವಿನ ಕಡ್ಡಿ ಟೂತ್ ಪೇಸ್ಟ್ ಕೊಡಿ. ತುಂಬಾ ಚರ್ಚೆ ನಡೀತಿದೆ ಅದ್ರ ಬಗ್ಗೆ. ನಾನು ಯೂಸ್ ಮಾಡಿ ನೋಡ್ತೀನಿ. ಹಲೋ, ಏನೋ ನಮ್ಮ ಟೂತ್ ಪೇಸ್ಟ್ ಸ್ಟಾಕ್ ಖಾಲಿ ಆಗೋಯ್ತಾ? ಇನ್ನೂ ಹೊಸ ಸ್ಟಾಕ್ ಬೇಕಾ? ಸರಿ ಈಗಲೇ ಕಳಿಸ್ತೀನಿ. ಏನೋ ಇನ್ನೂ ಸ್ಟಾಕ್ ಬೇಕಾ? ಸರಿ ಕಳಿಸ್ತೇನೆ. ಅರೆ, ಎಲ್ಲ ಕಡೆಯಿಂದ ಡೀಲರ್ಸ್ ಫೋನ್ ಮಾಡ್ತಿದ್ದಾರೆ. ಇನ್ನೂ ಸ್ಟಾಕ್ ಬೇಕು ಅಂತ. ಮೋಟು ಪತ್ಲು ಅಂತೂ ಚಮತ್ಕಾರ ಮಾಡ್ಬಿಟ್ರು. ಇದ್ರ ಅರ್ಥ ಅವರಿಬ್ರು ಬೇಕಂತಾನೆ ಈ ತರ ಆಡ್ ಮಾಡಿದ್ರು. ಅದರಿಂದ ಜನಗಳ ಮನಸ್ಸಲ್ಲಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ಲಿ, ಈ ಟೂತ್ ಪೇಸ್ಟ್ ಯಾವುದು ಅಂತ ನೋಡೋದಕ್ಕೋಸ್ಕರ. ಎಂತ ಒಳ್ಳೆ ಕೆಲಸ ಮಾಡಿದ್ರು ಮೋಟು ಪತ್ಲು. ಹಾಗೆ ಅವರು ಎಲ್ಲಿದ್ದಾರೆ ಈಗ? ಸರ್, ಅವ್ರನ್ನಂತೂ ನಮ್ ಜನ ಕಡ್ಡಿ ಹಿಡ್ಕೊಂಡು ಓಡಾಡಿಸ್ತಾ ಇದ್ದಾರೆ. ಏನ, ಅವ್ರನ್ನ ಬೇಗ ನಿಲ್ಲೋದಕ್ಕೆ ಹೇಳಿ. ಕಾಪಾಡಿ. ಇಲ್ಲೇ ಬಂದ್ರು ಕಣ. ಹೊಡಿರಿ ಹುಡುಕಿ ಅವ್ರನ್ನ. ನಿಂತ್ಕೊಳ್ಳೆ. ನಾವು ಮೋಟು ಪತ್ಲು ಮೇಲೆ ಏನಾದ್ರು ಕೈ ಇಟ್ರೆ ನನಗಿಂತ ಕೆಟ್ಟ ಮನುಷ್ಯ ಈ ಭೂಮಿ ಮೇಲೆ ಯಾರು ಇರೋದಿಲ್ಲ. ಪತ್ಲು ಸಾಕಣ, ಸಾಕು. ಆಗ್ಲಿಲ್ಲ, ಸಕ್ಕತ್ತ ಓಡ್ಬಿಟ್ಟಿದ್ವಿ. ನಾನೀಗ ಬಿಡಲ್ಲ. ನೋಡ್ತಾ ಇರು, ಈಗ ಜಾನ್ಗೊಂದು ಗತಿ ಕಡಿಸ್ತೀನಿ. ಅಯ್ಯೋ ಅಯ್ಯೋ
ಮೂರ್ ಜನನು ಕರೆಕ್ಟಾಗಿ ನನ್ನ ಬೆನ್ ಮೇಲೆ ಬೀಳಂಗ್ ಹೊಡಿತಾ ಇದ್ದಾನಲ್ಲಪ್ಪ. ಅರೆ ಮೋಟು ನನ್ನ ಗೆಳೆಯ. ನನ್ನ ಕ್ಷಮಿಸ್ಬಿಡಿ. ನೀವಿಬ್ರು ನಿಮ್ಮ ಆದಿಂದ ಜನಗಳ ಮನಸ್ಸಲ್ಲಿ ಏನು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ ಅಂದ್ರೆ ಅದರಿಂದ ಇವತ್ತು ಪ್ರತಿಯೊಬ್ಬರು ನಮ್ಮ ಟೂತ್ ಪೇಸ್ಟ್ನೇ ಖರೀದಿ ಮಾಡ್ತಾ ಇದ್ದಾರೆ. ಅದರಿಂದ ರಾತ್ರಿ ನಮ್ಮ ಟೂತ್ ಪೇಸ್ಟ್ ಸೇಲ್ ಆಕಾಶ ಮುಟ್ತಾ ಇದೆ. ಅಲ್ಲ ಬಾಸ್, ಏನ್ ಬಾಸ್ ನೀವು ನಮ್ಮನ್ನ ವಿಚಾರಿಸ್ಕೊಳ್ಳ ಇಲ್ವಲ್ಲ? ಅಯ್ಯೋ, ಅದು ಹೇಗೆ ನಿಮ್ಮನ್ನ ಮರೆಯೋದಕ್ಕಾಗತ್ತೆ? ಇದು ತಗೊಳ್ಳಿ ನಿಮ್ಮ ಎನ್ವೆಲಪ್. ಇದರಲ್ಲಿ 10 ಲಕ್ಷ ಚೆಕ್ ಇದೆ. ಇವತ್ತಿಂದ ನಮ್ಮ ಕಂಪನಿಯ ಪ್ರತಿಯೊಂದು ಆಡ್ನ ನಿಮ್ಮ ಆಡ್ ಏಜೆನ್ಸಿನೇ ಮಾಡಬೇಕು. ಸರ್ ಅಯ್ಯಯ್ಯೋ, ನಾನು ಮೋಟು ಬತ್ಲಿಗೆ ಡೀಲ್ ಮಾಡಬೇಕು ಅಂತ ಎಂತೆಂತ ಗಾಳ ಹಾಕೋದನ್ನು ಅದು ರಿವರ್ಸ್ ಆಗಿ ನನಗೆ ಉಲ್ಟಾ ಪಲ್ಟಾ ಹೊಡೆಯುತ್ತಲ್ಲಪ್ಪ. ಯಾವಾಗ್ಲೂ ಉಲ್ಟಾ ಹೊಡೆಯುತ್ತೆ, ಏನ್ ಮಾಡೋದು? ಯಾವಾಗ್ಲೂ ಅವರಿಬ್ಬರೇ ಗೆಲ್ತಾರಲ್ರು. Watch India's largest kids library only on Geo Hotstar. Download the app now.